ಮಂಡ್ಯದ ಆದಿಚುಂಚನಗಿರಿಯಲ್ಲಿ ಕಾಲಭೈರವನ ಕ್ಷೇತ್ರದಲ್ಲಿ ದೇವೇಗೌಡ ಹಾಗೂ ಸಿಎಂ ಕುಮಾರಸ್ವಾಮಿ ವಿಶೇಷ ಪೂಜೆ ಸಲ್ಲಿಸಿದರು. ನಾಳೆ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಕೆ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಪೂಜೆ ಸಲ್ಲಿಸಿ ನಿರ್ಮಲಾನಂದ ಶ್ರೀಗಳ ಆಶೀರ್ವಾದವನ್ನ ಪಡೆದರು. ದೇವೇಗೌಡರ ಕುಟುಂಬಕ್ಕೆ ಶಾಸಕ ಸುರೇಶ್ ಗೌಡ, ಸಂಸದ ಶಿವರಾಮೇಗೌಡ ಸೇರಿ ಹಲವರು ಸಾಥ್ ಕೊಟ್ಟರು. ಇದೇ ವೇಳೆ ನಾಳೆ ತುಮಕೂರು ಅಭ್ಯರ್ಥಿಯಾಗಿ ದೇವೇಗೌಡರು ನಾಮಪತ್ರವನ್ನ ಸಲ್ಲಿಸೋ ಸಾಧ್ಯತೆ ಇದೆ. ಈ ಬಗ್ಗೆಯೂ ಶ್ರೀಗಳ ಜೊತೆ ಕೆಲವು ಕಾಲ ಚರ್ಚೆ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಸುಮಲತಾ ಅಂಬರೀಶ್ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕ ನಿಖಿಲ್ ಸೋಲಿಸೋದಕ್ಕೆ ಕೈ ನಾಯಕನ ಯತ್ನ ನಡೀತಾ ಇದೆ. ಚಲುವರಾಯಸ್ವಾಮಿ ಆಡಿಯೋ ಈಗ ವೈರಲ್ ಆಗಿದೆ. ಇದೀಗ ವೈರಲ್ ಆಗ್ತಾ ಇದೆ. ಯಾಕಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸೋಲಿಸೋ ತಂತ್ರವನ್ನ ಇಲ್ಲಿ ಚಲುವರಾಯಸ್ವಾಮಿ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಆಡಿಯೋ ಇದೀಗ ತುಂಬಾ ವೈರಲ್ ಆಗ್ತಾ ಇದೆ. ಕಾಂಗ್ರೆಸ್ ಮುಖಂಡ ಚಲುವರಾಯಸ್ವಾಮಿ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಚಲುವರಾಯಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸೋಲಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ನಗರಸಭೆ ಮಾಜಿ ಸದಸ್ಯನ ಜೊತೆ ಇವರು ಚರ್ಚೆಯನ್ನ ಮಾಡಿದ್ದಾರೆ. ಈ ಆಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಶಿವಪ್ರಕಾಶ್ ಬಾಬು ನಗರಸಭೆಯ ಮಾಜಿ ಸದಸ್ಯ, ಇವರ ಜೊತೆ ಮಾತುಕತೆಯನ್ನ ಆಡಿದ್ದಾರೆ ಚಲುವರಾಯಸ್ವಾಮಿ. ಶಿವಪ್ರಕಾಶ್ ಅನ್ನ ಸೆಳೆಯೋದಕ್ಕೆ ಚಲುವರಾಯಸ್ವಾಮಿ ಯತ್ನಿಸ್ತಾ ಇದ್ದಾರೆ. ಸುಮಲತಾ ಅವರಿಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸೋಲಿಸುವುದಕ್ಕೆ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ನಗರಸಭೆ ಸದಸ್ಯ ಶಿವಪ್ರಕಾಶ್ ಅವರನ್ನ ಸೆಳೆಯೋದಕ್ಕೆ ಚಲುವರಾಯಸ್ವಾಮಿ ಯತ್ನಿಸ್ತಾ ಇದ್ದಾರೆ. ಹಾಗಾದ್ರೆ ಶಿವಪ್ರಕಾಶ್ ಹಾಗೂ ಚಲುವರಾಯಸ್ವಾಮಿ ಏನೇನ್ ಮಾತನಾಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಿರೋ ಆಡಿಯೋ ನಮ್ಗೆ ಲಭ್ಯ ಆಗಿದೆ, ಅದನ್ನ ಕೇಳೋಣ. ಹಲೋ ಹಲೋ ಅಣ್ಣ, ನಮಸ್ತೆ ಅಣ್ಣ. ನಮಸ್ತೆ ಅಣ್ಣ. ಒಂಚೂರೆಲ್ಲ ನಿಂತ್ಕೊಂಡು ಮಾತಾಡ್ತಾ ದಯವಿಟ್ಟು. ಎಲ್ಲಣ್ಣ ಯಾರಣ್ಣ ಮಂಡ್ಯದಲ್ಲಿ ಯಾರು ಲೀಡ್ರು ಇಲ್ವಲ್ಲ? ರವಿ ಎಲ್ಲ ಲೀಡರ್ ಯಾರಿದ್ದಾರು? ಲೀಡ್ರು ನೀವೇ ಲೀಡ್ರು. ಮಂಡ್ಯದಾಗ ಮರ್ಯಾದೆ ಉಳಿಸ್ಕೋಬೇಕಟ್ಟೆ. ನೀವು ಮುಂದೆನಾರ ಯಾವುದೇ ವಿಚಾರ ಸ್ವಾಭಿಮಾನಿ ಬದುಕಬೇಕು ಅಂತ ನೀವೇ ಲೀಡರ್ಗಳು, ನೀವೇ ನಿಂತ್ಕೊಂಡು ಮಾಡಬೇಕು. ಇವತ್ತು ಕುಮಾರಸ್ವಾಮಿ ವಿರುದ್ಧ ಅಲಯನ್ಸ್ ಮಾಡ್ಕೊಂಡು ಯಾರು ಬಂದವರು? ನೀವು ಅರ್ಥ ಮಾಡ್ಕೋಬೇಕು ಹುಡುಗರು. ಅಣ್ಣ ಮಾಡ್ತೀವಣ್ಣ. ಇಷ್ಟ ದಿನ ಅಲ್ಲಲ್ಲ ಅಣ್ಣ, ಇಷ್ಟ ದಿನ ನೀವು ನೋಡ್ದಂಗೆನೆ ಅಣ್ಣ. ಇವತ್ತು ತಲೆ ಕೆಡಿಸ್ಕೋಬೇಡ. ಏನಾರ ಇದ್ರೆ ನನಗೆ ಫೋನ್ ಮಾಡು. ಈ ನಂಬರ್ ನಮ್ ಗನ್ಮಂದೇನೆ. ಏನಾದ್ರೆ ನಂಗೆ ಸಿಕ್ಕು, ತಲೆ ಕೆಡಿಸ್ಕೋಬೇಡ ಮಾಡು ಅಣ್ಣ. ಅಲ್ಲಲ್ಲ ಅಣ್ಣ, ನಾವ್ ಹೇಳಿದ್ದು ಸರಿ ಅಣ್ಣ. ಆದ್ರೆ ನಮ್ಗೆ ಇಲ್ಲಿ ಮಂಡ್ಯದಲ್ಲಿ ಒಬ್ರು ಲೀಡರ್ ಇಲ್ವಣ. ಈಗ ನಾನ್ ನಿಮ್ ನಂಬ್ಕೊಂಡು ಬರ್ತೀವಿ ಇಲ್ಲ ಅಂತಲ್ಲಣ್ಣ. ಯಾವ ರೀತಿ ಮಾಡೋದು, ರೆಸ್ಪಾನ್ಸ್ ಮಾಡೋದು? ಮಂಡ್ಯ ಲೀಡರ್ ಏನ್ ಬೆಳಕ ಮಾಡೋಣ? ನಾನಿಲ್ಲ, ನಾನು ಇದೀನಿ, ಬಾರೆ, ತಲೆ ಕೆಡಿಸ್ಕೋಬೇಡ. ಗೊತ್ತಿದೆ, ಮಾಡ್ತೀನಿ. ಈಗ ಅಣ್ಣ ನೆನ್ನೆ ಹೋಗಿ ಜಾಯ್ನ್ ಆಗ್ಬಿಟ್ಟಿದೀವಣ್ಣ. ಅದು ಕುಮಾರಣ್ಣ ಅಂತ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಇಲ್ಲ ಬರ್ತೀವಿ, ನಾಳಿದ್ದೆ ನಮ್ಮ ಮನೆಗೆ ಬರ್ತೀವಿ ಅಂತ ಹೇಳವ್ರಣ್ಣ. ಕೊಟ್ರೆ ಕೊಡು, ಇಲ್ಲ ಅದು ನಿನ್ ಇಷ್ಟ. ನಾನು ಅದಕ್ಕಿಂತ ಕೇಳಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾವ ಬೆಳಕಲ್ಲಿ ಕುಮಾರಣ್ಣು ಬರಲ್ಲ, ತಿಮ್ಮಣ್ಣು ಬರಲ್ಲ. ನೀನ್ ಸತ್ರ ನಾನ್ ಬರ್ಬೇಕು, ನಾನ್ ಸತ್ರ ನೀನ್ ಬರ್ಬೇಕು. ಅಣ್ಣ ಸರಿ ಅಣ್ಣ. ಇಲ್ಲಿ ಮಂಡ್ಯದಲ್ಲಿ ಒಬ್ರು ಇಲ್ವಲ್ಲ? ನೀವ್ ಇವತ್ತು ಹೇಳ್ತೀರಣ್ಣ, ನಾಳೆ ದಿನ ನಾನು ಯಾರನ್ನ ನಮ್ ಲೀಡರ್ ಅಂತ ಮಾಡ್ತೇನೆ. ನನಗಿಂತ ಲೀಡರ್ ಬೇಕಾ ಅಣ್ಣ? ಹೂ ಅಣ್ಣ, ನೀವು ಮಾತಾಡಿದ್ರೆ ನೋಡ ನೆನ್ನೆ ಮೊನ್ನೆ ಇವತ್ತು ಒಂದ್ ವಾರದಲ್ಲಿ ಅವತ್ತೊಂದ್ ದಿನ ಸತೀಶ ಕೊಟ್ಟಾಗ ಮಾತಾಡಿದ್ರೆ ಮಾಡ್ಬೇಕಪ್ಪ ನೀನು ಸತಿ ಸುಮಲತಾ ಅವ್ರಿಗೆ ಅಂತಂದ್ರೆ, ಅದಾದ್ಮೇಲೆ ಮತ್ತೆ ಇವತ್ತಿನ ಒಂದು ರೆಸ್ಪಾನ್ಸ್ ಇಲ್ಲ, ಏನು ಮಾಡ್ಲೇ ಇಲ್ಲ. ನಾನು ಮಾತಾಡ್ಲೆ, ಯಾರು ಅಂತ ಮಾಡ್ಲೇ. ಮಾತಾಡೋನೆ ಅಪ್ಪಾಜಿ ಮಾತಾಡಿದ್ರೆ ಪುರುಷಾರ್ಗೂ ಹೇಳ್ತೀನಿ, ರಾಮಣ್ಣಂಗೂ ಹೇಳ್ತೀನಿ, ಹೇಳ್ತೀನಿ, ನಿಂತ್ಕೊಂಡ್ ಹೋಗ್ಬೇಡ ಯಾವ ಕಾರಣಕ್ಕೆ ಮೇಲೆ. ಅಣ್ಣ ಈಗ ನಾಳಿದ್ದು ಬರ್ತೀನಿ ಅಂತ ಹೇಳ್ಬಿಟ್ಟವ್ರಣ್ಣ. ಕುಮಾರಣ್ಣ ಅವ್ರ ಮನೆಗೆ ಬರ್ತೀನಿ ಅಂತ ಹೇಳವ್ರಣ್ಣ. ಏನ್ ಮಾಡ್ತೀನಿ ನಾನು? ಬೇರೆ ಬೇರೆ ಎಲ್ಲ 2 ದಿವಸ ಇರಬೇಡ, ಹೊರಗಡೆ ಹೋಗ್ಬಾ. ಅಣ್ಣ ಇಲ್ಲ ಅಣ್ಣ, ಮಾತು ಕೊಟ್ಬಿಟ್ಟಿದ್ದೀನಿ ಅಣ್ಣ. ನೀವು ಬೇಕಾದ್ರೆ ಬನ್ನಿ ಅಣ್ಣ. ನೆಕ್ಸ್ಟ್ ಮಂಡ್ಯದಲ್ಲಿ ನೀವು ಬನ್ನಿ ಅಣ್ಣ, ನಿಮ್ಗೋಸ್ಕರ ನಾ ಮಾಡ್ತೀನಿ ಅಣ್ಣ.
ಈಗ ಅಪ್ಪಾಜನ ಹೇಳಿದ್ರು ನಿನ್ಗೆ ಏನ್ ಬೇಕು ಸಹಾಯ ಮಾಡ್ತೀವಿ ಅಣ್ಣ 1 ಕೋಟಿ ಕೊಟ್ಟರು ನಂಗೆ ದುಡ್ಡು ಬೇಡಿ ಅಂತ ಹೇಳ್ದೆ ಅಣ್ಣ ಅವ್ರಿಗೆ. ಏ ಬಾಬು ಆಯ್ತು ಹೋಗಪ್ಪ ಮಾಡೋಗಪ್ಪ ಒಳ್ಳೆದಾಯ್ತು. ಆಯ್ತು. ಸುಮಲತಾಗೆ ಚಲುವರಾಯಸ್ವಾಮಿ ಹಾಗೂ ಬಿಜೆಪಿ ಬೆಂಬಲ ನೀಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇ ಚಿತಾವಣೆ ನಡೆಸಿದ್ರು ಗೆಲ್ಲೋದು ಈ ಸಲ ನಿಖಿಲ್ ಕುಮಾರಸ್ವಾಮಿಯೇ. ಯಾವುದೇ ಶಕ್ತಿಗಳು ಕುತಂತ್ರ ಮಾಡಿದ್ರು ಏನೂ ಆಗೋದಿಲ್ಲ ಅಂತ ಸಿಎಂ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುಮಲತಾಗೆ ಚಲುವರಾಯಸ್ವಾಮಿ ಹಾಗೇನೆ ಬಿಜೆಪಿ ಬೆಂಬಲವನ್ನ ಕೊಡ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ. ಏನೇ ಚಿತಾವಣೆ ಮಾಡಿದ್ರು ಕೂಡ ಯಾವುದೇ ಶಕ್ತಿಗಳು ಕುತಂತ್ರ ಮಾಡಿದ್ರು ಏನೂ ಆಗೋದಿಲ್ಲ, ನಿಖಿಲ್ ಕುಮಾರಸ್ವಾಮಿಯೇ ಈ ಸಲ ಗೆಲ್ಲೋದು ಅಂತ ಸಿಎಂ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸುಮಲತಾಗೆ ಒಂದ್ ಕಡೆ ಕಾಂಗ್ರೆಸ್ ನಾಯಕ ಚಲುವರಾಯಸ್ವಾಮಿ ಬೆಂಬಲ ಕೊಡ್ತಾ ಇದೆ, ಜೊತೆಗೆ ಬಿಜೆಪಿ ಕೂಡ ಬೆಂಬಲವನ್ನ ಕೊಡ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಕುಮಾರಸ್ವಾಮಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನೇ ಚಿತಾವಣೆ ಮಾಡಿದ್ರು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಚಲುವರಾಯಸ್ವಾಮಿಯ ವಿರುದ್ಧ ಸಿಎಂ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆನ್ನಿಗೆ ಚೂರಿ ಹಾಕೋರಿನಿಂದ ನಮಗೇನು ಆಗಬೇಕಾಗಿಲ್ಲ, ಕೇವಲ ಕಟ್ ಮಾಡಿಸಿದ್ದು ನಾವಲ್ಲ ಅಂತ ಸಿಎಂ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಈಗ ಸುಮಲತಾಗೆ ಬಿಜೆಪಿ ಕೂಡ ಬೆಂಬಲ ನೀಡ್ತಾ ಇದೆ, ಕಾಂಗ್ರೆಸ್ ಮುಖಂಡ ಚಲುವರಾಯಸ್ವಾಮಿ ಕೂಡ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಿಎಂ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.